ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು PUC ಎಕ್ಸಾಮ್ ಪ್ರಿಪ್ರೇಷನ್ ಚಾನಲ್. 5/3/2026 ನಡೆಯುವ ಹಿಸ್ಟ್ರಿ ಪೇಪರ್ನಲ್ಲಿ 30 ಅಥವಾ 40 ಅಂಕಗಳು ಪಡೆದುಕೊಳ್ಳುವುದಕ್ಕೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ಈ ವಿಡಿಯೋದಲ್ಲಿ ಯಾವ್ಯಾವ ಕ್ವಶನ್ ಹೇಳ್ತೇನೆ ಇಂಪಾರ್ಟೆಂಟ್ ಆ ಕ್ವಶನ್ಗಳನ್ನು ನೋಡ್ಕೊಂಡ್ರೆ ಮಾತ್ರ ನೀವು ಸ್ಕೋರ್ ಮಾಡಲು ಸಾಧ್ಯ. ಹಾಗೆ ದ್ವಿತೀಯ PUC ಇತಿಹಾಸ ವಿಷಯದ 10 ಅಂಕದ ಪ್ರಮುಖ ಪ್ರಶ್ನೆಗಳು, ಹಾಗೆ 5 ಅಂಕದ ಸಹ ಇದೆ. ಅಂದರೆ ಸ್ವಲ್ಪ ನಾವು ಟೈಪ್ ಮಾಡೋ ಟೈಮಿಗೆ ಮಿಸ್ಟೇಕ್ ಆಗಿದೆ. ಪ್ರಾಚೀನ ಭಾರತದ ಇತಿಹಾಸದ ಅಧ್ಯಾಯ 4.1 4.9 6ರಲ್ಲಿ 2 ಕಡ್ಡಾಯ. ಆರ್ಯರ ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ಸ್ಥಿತಿಯನ್ನು ಕುರಿತು ಬರೆಯಿರಿ. ಇದು ಸಹ ಇಂಪಾರ್ಟೆಂಟ್ ಆಗಿದೆ. ಹಾಗೆ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ. ಇದು ಸಹ 10 ಅಂಕಕ್ಕೆ ಇಂಪಾರ್ಟೆಂಟ್ ಆಗಿದೆ. ಹಾಗೆ 3ನೇ ಕ್ವಶನ್, ಅಶೋಕನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿದ್ದು 5 ಅಂಕಕ್ಕೆ ಇಂಪಾರ್ಟೆಂಟ್ ಇದೆ. ಹಾಗೆ 4ನೇ ಕ್ವಶನ್, ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣ ಯುಗ ಎಂದು ಏಕೆ ಕರೆಯಲಾಗುತ್ತದೆ ವಿವರಿಸಿ. ಇದು ತುಂಬ ಇಂಪಾರ್ಟೆಂಟ್ ಆಗಿದೆ, 10 ಅಂಕಕ್ಕೆ. ಹಾಗೆ 5ನೇ ಕ್ವಶನ್, ಇಮ್ಮಡಿ ಪುಲಕೇಶಿಯ ಸಾಧನೆಗಳನ್ನು ವಿವರಿಸಿ. 5 ಅಂಕ ಅಥವಾ 10 ಅಂಕದಲ್ಲಿ ಕೇಳುತ್ತಾರೆ. ಹಾಗೆ 6ನೇ ಕ್ವಶನ್, ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಿಸಿ. ಇದು 5 ಅಂಕಕ್ಕೆ ಇಂಪಾರ್ಟೆಂಟ್ ಆಗಿದೆ. ಹಾಗೆ ಮಧ್ಯಕಾಲೀನ ಭಾರತದ ಇತಿಹಾಸ 10 ಅಂಕದ ಮಹತ್ವ ಪ್ರಶ್ನೆಗಳು, ಅಧ್ಯಾಯ 5 ಮತ್ತು 6, 3ರಲ್ಲಿ 1 ಕಡ್ಡಾಯ. ಇದರಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ನ ಆಡಳಿತ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ. ಇದು 10 ಅಂಕಕ್ಕೆ ಇದೆ. ಹಾಗೆ 2ನೇ ಕ್ವಶನ್, ಅಕ್ಬರ್ನ ಜೀವನ ಮತ್ತು ಸಾಧನೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಇದು ಸಹ 10 ಅಂಕಕ್ಕಿದೆ. ಹಾಗೆ 3ನೇ ಕ್ವಶನ್, ವಿಜಯನಗರ ಕಾಲದ ಧರ್ಮ, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪವನ್ನು ವಿವರಿಸಿ. ಇದು ಸಹ 10 ಅಂಕಕ್ಕಿದೆ. ಹಾಗೆಯೇ ಆಧುನಿಕ ಭಾರತದ ಇತಿಹಾಸ ಪ್ರಮುಖ 10 ಅಂಕದ ಪ್ರಶ್ನೆಗಳು. ಇದರಲ್ಲಿ 3ರಲ್ಲಿ 1 ಕಡ್ಡಾಯ. ಯಾವ್ಯಾವೆಂದರೆ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸಿ. ಹಾಗೆ 2ನೇ ಕ್ವಶನ್, ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಆಧುನಿಕ ಮೈಸೂರಿನ ನಿರ್ಮಾತೃ ಎಂದು ಕರೆಯಲಾಗುತ್ತದೆ ವಿಶ್ಲೇಷಿಸಿ. ಇದು ತುಂಬ ಇಂಪಾರ್ಟೆಂಟ್ ಆಗಿದೆ. ಹಾಗೆ 3ನೇದು, ಭಾರತದ ರಾಷ್ಟ್ರೀಯ ಹೋರಾಟದಲ್ಲಿ ಗಾಂಧೀಜಿಯವರ ಪಾತ್ರವನ್ನು ಚರ್ಚಿಸಿ. ಇದು ಸಹ ಇಂಪಾರ್ಟೆಂಟ್ ಆಗಿದೆ. ಹಾಗೆ ಈಗ 5 ಅಂಕ ಸಹ ನೋಡೋಣ. ಹಾಗೆ ಸ್ಟೂಡೆಂಟ್ಸ್ಗಳೇ, 5 ಅಂಕದ ಪ್ರಶ್ನೆಗಳು ಇಲ್ಲಿವೆ ನೋಡಿ. ಇವು 10 ಓದ್ಕೊಂಡ್ರೆ 2 ಫಿಕ್ಸ್ ಆಗಿವೆ. ವಿವಿಧತೆಯಲ್ಲಿ ಏಕತೆಯಿಂದ ಕೂಡಿರುವ ಒಂದು ಪ್ರಮುಖ ರಾಷ್ಟ್ರ ಭಾರತದ ಸಮರ್ಥಿಸಿ. ಇದು ಸಹ ಇಂಪಾರ್ಟೆಂಟ್. ಹಾಗೆ 2ನೇ ಕ್ವಶನ್, ಸಿಂಧು ನಾಗರಿಕತೆಯ ನಗರ ಯೋಜನೆಗಳನ್ನು ವಿವರಿಸಿ. ಇದು ತುಂಬ ಇಂಪಾರ್ಟೆಂಟ್ ಆಗಿದೆ. ಹಾಗೆ 3ನೇ ಕ್ವಶನ್, ಮಹಾವೀರನ ಜೀವನ ಮತ್ತು ಬೋಧನೆಗಳನ್ನು ಚಿತ್ರಿಸಿ. ಈ ಸಹ ನೋಡ್ಕೊಳ್ಳಿ. ಹಾಗೆ 4ನೇ ಕ್ವಶನ್, ಬ್ರಿಟಿಷರ ಆಡಳಿತವು ಭಾರತದ ಶಿಕ್ಷಣದ ಮೇಲೆ ಬೀರಿದ ಪ್ರಭಾವವನ್ನು ವಿಶ್ಲೇಷಿಸಿ. ಇದು ಸಹ ನೋಡಿಕೊಳ್ಳಿ. ಹಾಗೆ ಪ್ಲಾಸಿ ಕದನದ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸಿ. ಇದು ಬರುವ ಸಾಧ್ಯತೆ, ಇದು ಸಹ ನೋಡ್ಕೊಳ್ಳಿ. ಹಾಗೆ 6ನೇ ಕ್ವಶನ್, ತಾಳಿಕೋಟೆ ಕದನದ ಕಾರಣಗಳು ಮತ್ತು ಪರಿಣಾಮಗಳು ಯಾವುವು. ಹಾಗೆ 7ನೇ ಕ್ವಶನ್, ರಾಮಾನುಜಾಚಾರ್ಯರ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ. 8ನೇ ಕ್ವಶನ್, ಬಸವೇಶ್ವರರ ಸಾಮಾಜಿಕ ಸುಧಾರಣೆಗಳನ್ನು ಚರ್ಚಿಸಿ. ಇವೆರಡರಲ್ಲಿ 1 ಫಿಕ್ಸ್ ಇದೆ. ಹಾಗೆ ಇದರಲ್ಲಿ ಸಹ ನೋಡ್ಕೊಳ್ಳಿ. 9ನೇ ಕ್ವಶನ್, ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಕರ್ನಾಟಕದ ಪಾತ್ರವನ್ನು ವಿವರಿಸಿ. ಹಾಗೆ 10ನೇ ಕ್ವಶನ್, ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ. ಹಾಗೆ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ 7 ಮತ್ತು 8, 10 ಮತ್ತು 2, 3, 5 ಇವು 5 ಕ್ವಶನ್ಗಳು ಇಂಪಾರ್ಟೆಂಟ್ ಆಗಿವೆ. ಹಾಗೆ ಎಲ್ಲಾದರೂ ತಪ್ಪಿದ್ದರೆ ಕ್ಷಮಿಸಿ. ಮತ್ತು ಇದೇ ಥರದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗಳಿಗೆ ಸಹ ಶೇರ್ ಮಾಡಿ. ಎಲ್ಲಾದರೂ ತಪ್ಪಿದರೆ ಕ್ಷಮಿಸಿ. ಧನ್ಯವಾದಗಳು. ಹಾಗೆ ಮುಂಬರುವ ವಿಡಿಯೋಗಳಿಗೆ ಸಹ ಪ್ರೋತ್ಸಾಹಿಸಿ ಮತ್ತು ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ನಮಗೂ ಸಹ ಪ್ರೋತ್ಸಾಹ ಬಂದು ಜಾಸ್ತಿ ವಿಡಿಯೋಗಳನ್ನು ಮಾಡಿ ನಿಮಗೆ ವಿಷಯವನ್ನು ತಿಳಿಸುವ ಮೂಲಕ ನಾವು ಸಹ